ಜೀವನ ಒಂದು ನಾಟಕ ರಂಗ. ಇಲ್ಲಿ ನಿಮಿಷಕ್ಕೊಮ್ಮೆ ವೇಷ ಬದಲಿಸಿ ಬದುಕಬೇಕಾಗುತ್ತದೆ. ಆದರೆ ಅದು ನಮ್ಮ ಜೀವನಕ್ಕಾದರೆ ಈ ವ್ಯಕ್ತಿ ಬೇರೆಯವರ ಜೀವನಕ್ಕೆ ಬೆಳಕಾಗಲು ಬೇರೆ ಬೇರೆ ವೇಷ ತೊಟ್ಟು ತಮ್ಮ ಜೀವನವನ್ನು ನಿರ್ಗತಿಕರ ಜೀವನಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಅವರೇ ರವಿ ಕಟಪಾಡಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ರವಿ ಕಟಪಾಡಿ ಅವರು ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಭಿನ್ನ ವೇಷಗಳನ್ನು ತೊಡುತ್ತಾರೆ. ಕಳೆದ 9 ವರ್ಷಗಳಿಂದ ನಿರಂತರವಾಗಿ ವಿಭಿನ್ನ ವೇಷಭೂಷಣ ತೊಟ್ಟು ಅಷ್ಟಮಿ ಮತ್ತು ವಿಟ್ಲಪಿಂಡಿ ಮಹೋತ್ಸವದ ದಿನ ಒಂದು ಉದ್ದೇಶ ಇಟ್ಟುಕೊಂಡು ಜನರ ಮಧ್ಯೆ ಹೋಗುತ್ತಾರೆ. ರವಿ ಕಟಪಾಡಿಯವರು ಹಾಕುವ ವೇಷ ಸ್ವಂತಕ್ಕಲ್ಲ, ಬದಲಾಗಿ ಪರರ ಹಿತಕ್ಕಾಗಿ ಹಾಗೂ ಕಷ್ಟದ ಪರಿಹಾರಕ್ಕಾಗಿ ಆಗಿರುತ್ತದೆ ಎನ್ನುವುದು ವಿಶೇಷ ಸಂಗತಿ. ಹಲವರ ರೋಗಿಗಳ ಹಾಗೂ ಯಾರಿಗೆ ಸಮಾಜದಲ್ಲಿ ಅವಶ್ಯಕತೆ ಇದೆ ಅವರ ಬಾಳು ಹಸನಾಗಲಿ ಎಂದು ಶುಭ ಹಾರೈಸುತ್ತೇವೆ. ಅವರಿಂದ ನೀವು ಕಲಿಯುವಂಥ ಪಾಠ, ನೀವು ಕೂಡ ಸಮಾಜದಲ್ಲಿ ಇತರರಿಗೆ ಸಹಾಯ ಮಾಡಲು ಸಹಕಾರಿಯಾಗಿ ಆಶಿಸ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಹಾಗೂ ನಾವು ನಂಬುವ ಎಲ್ಲ ದೈವ ಶಕ್ತಿಗಳ ಪ್ರೇರಣೆಯಿಂದ ಸಮಾಜವು ಪ್ರಗತಿಯತ್ತ ಸಾಗಲಿ. ದೇವರು ರವಿಯರು ಇನ್ನೂ ಆಯುರಾರೋಗ್ಯದ ಸಂರಕ್ಷಿಸಲಿ. ಅವರೊಂದಿಗೆ ಸಹಕರಿಸಿರುವ ಶಂಕರ್ಪುರ, ಕಟ್ಪಾಡಿ, ಉಡುಪಿಯ ಎಲ್ಲರನ್ನೂ ಹರಸಲೆಂದು ಹರಿಸ್ತಾ ಈ ಹಬ್ಬದ ಶುಭಾಶಯ ಕೋರ್ತೇನೆ. ಉತ್ತಮ ಕಾರ್ಯಗಳಿಗೆ ಇಂಥದೇ ಪ್ರೇರಣೆ ಲಭಿಸಲಿ. ಉತ್ತಮ ಕಾರ್ಯ ನಡೆಯುವಾಗ ಇದೇ ರೀತಿಯಲ್ಲಿ ನೀವು ಸ್ಪಂದಿಸುವಂತಾಗಲಿ. ನಿಮಗೂ ನಾನು ಶುಭ ಹಾರೈಸ್ತೇನೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಹಾಗೆ ಸಂತೋಷ ನಮ್ಮ ಮಧ್ಯೆ ಸಮಾಜದಲ್ಲಿ ಸದಾ ಉಳಿಯಲಿ ಎಂದು ಹಾರೈಸ್ತಾ ಎಲ್ಲರಿಗೂ ಶುಭ ಕೋರ್ತೇನೆ. ಧನ್ಯವಾದಗಳು. ಈ ಬಾರಿ ರವಿ ಕಟಪಾಡಿ ಅವತಾರ್ 2 ವೇಷಧಾರಿಯಾಗಿ ಬಡ ಮಕ್ಕಳ ಪಾಲಿಗೆ ವರವಾಗಲಿದ್ದಾರೆ. ಹಕ್ಕಿಯ ಮೇಲೆ ಬಾನೆತ್ತರದಲ್ಲಿ ಹಾರಿಕೊಂಡು ಬರುವ ಅವತಾರ್ 2 ವೇಷಧಾರಿ ರವಿ ಕಟಪಾಡಿಯವರು ಕಟಪಾಡಿ, ಶಂಕರಪುರ, ಉದ್ಯಾವರ ಶಾಲೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಮನೋರಂಜನೆ ನೀಡಲಿದ್ದಾರೆ. ವಿಟ್ಲಪಿಂಡಿ ದಿನ ಉಡುಪಿಯಾದ್ಯಂತ ಸಂಚರಿಸಿ ಹಣ ಸಂಗ್ರಹಿಸಲಿದ್ದಾರೆ. ಈ ಬಾರಿ 3 ಅಶಕ್ತ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ಧನ ಸಹಾಯ ಮಾಡಲಿದ್ದು, ಇದುವರೆಗೆ 9 ವರ್ಷದಲ್ಲಿ 130 ಮಕ್ಕಳಿಗೆ 1,28,00,000 ರೂಪಾಯಿ ವೈದ್ಯಕೀಯ ಸಹಾಯ ಹಸ್ತ ನೀಡಿ ವೆಚ್ಚ ಭರಿಸಿದ್ದರು. ರವಿ ಕಟಪಾಡಿಯವರ ಅವತಾರಕ್ಕೆ ಮಟ್ಟು ದಿನೇಶ್ ಬಣ್ಣ ಬಳಿದಿದ್ದು, ಮನಮೋಹಕ ವೇಷ ಜನ ಮನ ಸೆಳೆಯುತ್ತಿದೆ.